ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತ ಈ ಕೊಲೆ ಪಾತಕಿಗಳ ತನಿಖೆ ಚುರುಕಾಗಿದೆ. ಎಲ್ಲೆಲ್ಲಿ ಹೋಗಿದ್ರು, ಎಲ್ಲಿಂದ ಬಂದಿದ್ರು, ಯಾರನ್ನ ಕರ್ಕೊಂಡು ಬಂದಿದ್ರು, ಯಾರ ಜೊತೆಯಲ್ಲಿ ಮಾತಾಡಿದ್ರು, ಹೇಗೆಲ್ಲ ಇವರು ಹತ್ಯೆಗೆ ಸಂಚು ರೂಪಿಸಿದ್ರು ಅನ್ನೋದರ ಕುರಿತಾಗಿ ಪೊಲೀಸರು ಈಗ ಬಾಯ್ ಬಿಡಿಸ್ತಾ ಇದ್ದಾರೆ. ಡೆವಿಲ್ ಗ್ಯಾಂಗ್ಗೆ ಚಳಿ ಬಿಡಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿನತ್ತ ಈ ಕೆಡಿ ಟೀಮ್ ಅನ್ನ ಕರ್ಕೊಂಡು ಹೋಗ್ತಾರೆ. ದರ್ಶನ್ ಮತ್ತು ಸಹಚರರ ಸಮ್ಮುಖದಲ್ಲಿ ಸ್ಥಳ ಮಹಜರ್ ಮಾಡ್ತಾರೆ. ನಟ ದರ್ಶನ್, ಪವನ್, ನಾಗರಾಜ್, ನಂದೀಶ್, ಲಕ್ಷ್ಮಣ್, ದೀಪಕ್ ಸಮ್ಮುಖದಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ಖಾಸಗಿ ಹೋಟೆಲ್ ಸೇರಿದಂತೆ ಇತರೆ ಸ್ಥಳಗಳಲ್ಲಿ ಮಹಜರನ್ನ ಮಾಡ್ತಾರೆ. ರೇಣುಕಾ ಸ್ವಾಮಿ ಕೊಲೆ ತನಿಖೆ ಚುರುಕುಗೊಳಿಸಿರುವಂತ ಪೊಲೀಸರ ತಂಡ ಮೈಸೂರಿನಲ್ಲಿ ಈ ಕೆಡಿ ಗ್ಯಾಂಗ್ ಅನ್ನ ದರ್ಶನ್ ಅರೆಸ್ಟ್ ಮಾಡಿ ಖಾಸಗಿ ಹೋಟೆಲ್ನಿಂದ ಕರೆದುಕೊಂಡು ಬಂದಿದ್ರು. ಆ ಖಾಸಗಿ ಹೋಟೆಲ್ನಲ್ಲಿ ದರ್ಶನ್ ಇದ್ರು. ಹಾಗಾಗಿ ಈಗ ಸ್ಥಳ ಮಹಜರನ್ನು ಮಾಡ್ತಾ ಇರುವಂತ ಪೊಲೀಸರ ತಂಡ ಈ ಕೆಡಿ ಗ್ಯಾಂಗ್ ಎಲ್ಲೆಲ್ಲ ಓಡಾಡಿದೆ, ಯಾರ್ಯಾರು ಸಂಪರ್ಕಕ್ಕೆ ಬಂದಿದ್ದಾರೆ ಇವರಿಗೆ ಅವರೆಲ್ಲರನ್ನು ಕೂಡ ಪರಿಶೀಲನೆ ಮಾಡುವ ಜೊತೆಗೆ ಆ ಸ್ಥಳಕ್ಕೆ ಹೋಗಿ ಮಹಜರು ಪ್ರಕ್ರಿಯೆಯನ್ನ ಮಾಡಿ ಆ ಸನ್ನಿವೇಶವನ್ನ ರೀಕ್ರಿಯೇಟ್ ಮಾಡ್ತಾ ಇದೆ. ಈಗ ಮೈಸೂರಿನ ಖಾಸಗಿ ಹೋಟೆಲ್ನತ್ತ ಪೊಲೀಸರು ಈ ಕೆಡಿ ಗ್ಯಾಂಗ್ ಅನ್ನ ಕರೆದುಕೊಂಡು ಹೋಗುತ್ತಿದ್ದಾರೆ. ಆ ಖಾಸಗಿ ಹೋಟೆಲ್ನಲ್ಲಿ ಯಾರಿದ್ರು ದರ್ಶನ್ ಜೊತೆಯಲ್ಲಿ ತಪ್ಪಿಸಿಕೊಳ್ಳೋದಕ್ಕೇನಾದ್ರೂ ಅವರು ಕಸರತ್ತು ಮಾಡಿದ್ರ, ಅವರಿಗೇನಾದ್ರೂ ಮುಂದುವರಿದು ಸಹಕಾರ ಕೊಟ್ಟಿದ್ರ, ಬೇರೆ ಯಾರಾದ್ರೂ ಈ ಪ್ರಕರಣದಲ್ಲಿ ಯಾರೊಬ್ರು ಕೂಡ ತಪ್ಪಿಸಿಕೊಳ್ಳಬಾರದು ಅನ್ನುವ ಲೆಕ್ಕಾಚಾರದಿಂದ ಪೊಲೀಸರು ಈಗ ಪ್ರತಿಯೊಬ್ಬರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇವತ್ತು ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ಮೈಸೂರಿನಲ್ಲೂ ಕೂಡ ಸ್ಥಳ ಮಹಜರ್ ಮಾಡ್ತಾರೆ. ಇನ್ಯಾರದ್ದಾದ್ರೂ ಹೆಸರು ಕೇಳ ಬರುತ್ತಾ ಮೈಸೂರಿನಲ್ಲಿ ಅನ್ನೋದನ್ನ ಕಾದು ನೋಡಬೇಕು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಕೆಡಿ ಗ್ಯಾಂಗ್ ಅನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ಮೈಸೂರಿನಲ್ಲಿ ಸ್ಥಳ ಮಹಜರಾಗುತ್ತೆ. ಈಗ ಮೈಸೂರಿನಿಂದಲೇ ನಮ್ಮ ಸೀನಿಯರ್ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಈಗ ಬೆಂಗಳೂರಿನಲ್ಲಿ ಈ ಪಟ್ಟಣಗೆರೆ ಶೆಡ್ ಆಗಿರ್ಬೋದು ಅಥವಾ ರೇಣುಕಾ ಸ್ವಾಮಿಯನ್ನ ಎಸೆದಿರುವಂಥ ಜಾಗ ಇರ್ಬೋದು ಅಥವಾ ಈ ಹಂತಕ್ಕೆ ಯಾವ ಹಂತದವರೆಗೂ ಬಂದಿದೆ ತನಿಖೆ ಅನ್ನೋದ್ರ ಕುರಿತಾಗಿ ನಮ್ಮ ಸೀನಿಯರ್ ಕಲೀಗ್ ಮತ್ತೆ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬುನ್ ಮಾತಾಡಿಸ್ತೀನಿ. ನಾಗೇಂದ್ರ ಬಾಬು ಎಷ್ಟು ಗಂಟೆಗೆ ಮೈಸೂರಿಗೆ ಕರ್ಕೊಂಡು ಬರ್ತಾರೆ ಈ ಕೆಡಿ ಗ್ಯಾಂಗ್ ಅನ್ನ? ಆ ಖಾಸಗಿ ಹೋಟೆಲ್ಗೆ ಕರ್ಕೊಂಡು ಬರ್ತಾರಾ? ಈ ಹೊತ್ತಿಗೆ ಏನ್ ಮಾಹಿತಿ ಇದೆ ನಾಗೇಂದ್ರ ಬಾಬು? ರಂಜಿತ್, ನೋಡಿ, ಇವತ್ತು ನಾಳೆ ಕಸ್ಟಡಿ ಅಂತ್ಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಇಲ್ಲಿಯವರೆಗೂ ಕೂಡ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಬೇಕು ಆ ಎಲ್ಲ ಸಾಕ್ಷಿಗಳನ್ನು ಒಂದು ತಂಡ ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ತಂಡ ಸ್ಥಳ ಮಹಾಜರನ್ನು ಮಾಡುವಂಥ ಪ್ರಕ್ರಿಯೆಗಳನ್ನು ಆಲ್ಮೋಸ್ಟ್ 90% ಮುಕ್ತಾಯಗೊಳಿಸಿದೆ. ಆದರೆ ಬಾಕಿ ಇರುವಂಥದ್ದು ಮೈಸೂರಿಗೆ ತೆರಳಿ ಮೈಸೂರಿನ ಖಾಸಗಿ ಹೋಟೆಲ್ ಅಲ್ಲಿಗೆ ದರ್ಶನ್ ಅಂಡ್ ಟೀಮನ್ನು ಕರೆದುಕೊಂಡೋಗಿ ಅಲ್ಲಿ ಸ್ಥಳ ಮಹಾಜರನ್ನು ಮಾಡಬೇಕಾಗಿದೆ. ಕಾರಣ ಇಷ್ಟೇ, ಈ ರೇಣುಕಾ ಸ್ವಾಮಿ ಕೊಲೆ ಆದ ಬಳಿಕ ದರ್ಶನ್ ಅಂಡ್ ಟೀಮ್, ಕೆಲವರು ಪವನ್ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಒಂದು ತಂಡ ಮೈಸೂರಿಗೆ ಹೋಗಿರುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರನ್ನು ಮಾಡಲಾಗುತ್ತೆ. ನಾನೀಗ ಅನ್ನಪೂರ್ಣೇಶ್ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿದ್ದೀನಿ. ಇಲ್ಲಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅಂಡ್ ಟೀಮನ್ನು ಕರೆದುಕೊಂಡು ಹೋಗುವ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಕಾರಣ ಇಷ್ಟೇ, ಇಲ್ಲಿಂದ ಕೊಲೆ ಆದ ಬಳಿಕ ಇಲ್ಲಿಂದ ಮೈಸೂರಿಗೆ ಹೋದ ಮೇಲೆ ಅಲ್ಲಿ ಎಲ್ಲೆಲ್ಲಿ ಹೋಗಿದ್ರು, ಯಾರನ್ನ ಭೇಟಿ ಮಾಡಿದ್ರು, ಈ ವಿಚಾರವಾಗಿ ಯಾರನ್ನೆಲ್ಲ ಮಾತಾಡಿಸಿದ್ರು, ಜೊತೆಗೆ ಅಲ್ಲಿ ಯಾವ ಹೋಟೆಲ್ನಲ್ಲಿ ಸ್ಟೇ ಆಗಿದ್ರು, ಅಂದರೆ ಖಾಸಗಿ ಹೋಟೆಲ್ ಆಗಿರುವಂಥ ರಾಡಿಸನ್ ಬ್ಲೂ ಹೋಟೆಲ್ ಆಗಿರ್ಬೋದು ಅಥವಾ ಆ ಹೋಟೆಲ್ನ ಬಿಟ್ಟು ಬೇರೆ ಯಾವುದಾದ್ರು ಜಾಗಕ್ಕೆ ಹೋಗಿದ್ರಾ ಅನ್ನುವ ಒಂದು ಮಾಹಿತಿಯನ್ನು ಪಡೆದುಕೊಂಡು ಆ ಜಾಗಕ್ಕೂ ಕೂಡ ಹೋಗಿ ಅಲ್ಲಿಯೂ ಕೂಡ ಸ್ಥಳ ಮಹಾಜರನ್ನು ನಡೆಸಲಾಗುತ್ತೆ. ಜೊತೆಗೆ ಇಲ್ಲಿಂದ ದರ್ಶನ್ ಅಂಡ್ ಟೀಮನ್ನು ಕರೆದುಕೊಂಡು ಹೋಗುವಂಥ ಪೊಲೀಸರು ಜೊತೆಯಲ್ಲಿ ಅಲ್ಲಿ ಪಂಚನಾಮೆ ಆದ ಬಳಿಕ
ಸಾಕ್ಷಿಗಳಿಗನ್ನ ಸಹಿಯನ್ನು ಪಡೆದುಕೊಳ್ಳೋದಕ್ಕೆ ಇಲ್ಲಿಂದ ಒಂದಷ್ಟು ಸಾಕ್ಷ್ಯದಾರರನ್ನು ಕೂಡ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತದೆ. ರಂಜಿತ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂಥ ಬಿ ದಯಾನಂದ್ ಹಾಗೆ ಪಶ್ಚಿಮ ವಿಭಾಗದ DCP ಆಗಿರುವಂಥ ಗಿರೀಶ್ ಇಬ್ಬರು ಕೂಡ ಸಮಾಲೋಚನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಒಂದು ಸಮಾಲೋಚನೆ ಆದ ಬಳಿಕ ದರ್ಶನ್ ಅಂಡ್ ಟೀಮನ್ನು ಮೈಸೂರಿಗೆ ಕರೆದುಕೊಂಡು ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು ಹಾಗೆ ಲೈನಲ್ಲಿರಿ. ಹಾಗೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಕೂಡ ಇದ್ದಾರೆ. ಸುನಿಲ್, ನಿನ್ನೆ ಚಿಕ್ಕಣ್ಣನನ್ನ ವಿಚಾರಣೆಗೆ ಕರೆದಿದ್ರು. ಚಿಕ್ಕಣ್ಣನನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಹೊತ್ತಿನವರೆಗೂ ಕೂಡ ಏನೇನು ಪ್ರೋಗ್ರೆಸ್ ಇದೆ ಈ ತನಿಖೆಯಲ್ಲಿ ಸುನಿಲ್? ರಂಜಿತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗಿನ ತನಿಖೆಯಲ್ಲಿ ಸಾಕಷ್ಟು ಮಹತ್ವದ ಸಾಕ್ಷ್ಯಗಳನ್ನು ತನಿಖಾಧಿಕಾರಿಗಳು ಸಂಗ್ರಹ ಮಾಡಿರುವಂಥದ್ದು. ಒಂದು ಕೇಸಿಗೆ ಸಂಬಂಧಪಟ್ಟಂತೆ ನಾಳೆ ದಿನ ಆ ಒಂದು ಕೇಸ್ ಮುಂದಿನ ಹಂತಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ತನಿಖಾಧಿಕಾರಿಗಳು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಹಲವಾರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರು ಎಲ್ಲೆಲ್ಲಿ ಈ ಒಂದು ಘಟನೆಗಳನ್ನು ನೋಡಿದ್ರು, ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಘಟನೆ ಜೊತೆಗೆ ಸಂಬಂಧ ಹೊಂದಿರುವಂಥವ್ರು, ಅಂದರೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರುವಂಥವ್ರಲ್ಲ, ಬಟ್ ಈ ಕರ್ಕೊಂಡು ಹೋಗುವಂಥದ್ದನ್ನು ನೋಡಿರುವಂಥದ್ದು ಇರ್ಬೋದು ಅಥವಾ ಕಾರ್ನ ವಾಚ್ ಮಾಡಿದಂಥ ಹುಡುಗ ಇರ್ಬೋದು. ಈ ರೀತಿ ಹಲವಾರು ಮಂದಿಯ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅವರನ್ನು ಸಾಕ್ಷಿಗಳನ್ನಾಗಿ ಪರಿಗಣಿಸೋದಕ್ಕೆ ಬೇಕಾದಂಥ ಎಲ್ಲ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ಈ ಒಂದು ಕೇಸ್ನ ಗಂಭೀರತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ಯಾವ ರೀತಿ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ ಅಂದರೆ, ಕೇಂದ್ರ ತನಿಖಾ ಸಂಸ್ಥೆಗಳು ಯಾವ ರೀತಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ದಿನ ಕೋರ್ಟಿಗೆ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡ್ತಾರೋ ಅದೇ ರೀತಿಯಲ್ಲಿ ಈ ಕೇಸ್ನಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಲೂಪ್ ಹೋಲ್ಸ್ ಆಗದೇ ಇರೋ ಥರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸ್ಟ್ರಾಂಗ್ ಆಗಿ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡೋಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಇವತ್ತು ಕೂಡ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಸ್ಟೇಷನ್ಗೆ ಬಂದಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ನಿನ್ನೆನೂ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೂಡ ಸ್ಟೇಷನ್ಗೆ ಬಂದು ಕೇಸ್ನ ಪ್ರಗತಿಯ ಬಗ್ಗೆ ಮತ್ತು ಗುರುವಾರ ಯಾವ ರೀತಿ ಕೋರ್ಟ್ನಲ್ಲಿ ಇದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಇಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಗುರುವಾರದವರೆಗೆ ಕಸ್ಟಡಿ ಅವಧಿ ಇರುವಂಥದ್ದು. ಈವರೆಗಿನ ತನಿಖೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಗತಿಯಾಗಿದೆ ಮತ್ತು ಮತ್ತೆ ಏನಾದರೂ ಆರೋಪಿಗಳನ್ನು ಕಸ್ಟಡಿ ಪಡ್ಕೊಳ್ಳುವಂಥ ಚಾನ್ಸಸ್ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪೇಪರ್ ವರ್ಕ್ಗಳನ್ನು ಮಾಡಬೇಕು ಮತ್ತು ಕೋರ್ಟಿಗೆ ಯಾವ ರೀತಿಯ ಮಾಹಿತಿಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಈಗ ತನಿಖಾಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೋತಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು, ಹಾಗೆ ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ತನಿಖೆ ಈಗ ನಡೀತಾ ಇದೆ. ಇವತ್ತು ಇನ್ನಷ್ಟು ಈ ಕೊಲೆ ಆರೋಪಿಗಳನ್ನು ಡ್ರಿಲ್ ಮಾಡುವಂಥ ಸಾಧ್ಯತೆ ಇದೆ. ಮೈಸೂರಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರ್ ಮಾಡ್ತಾರೆ ಅನ್ನೋದು ಈ ಹೊತ್ತಿನ ಮಾಹಿತಿ. ರೇಣುಕಾಸ್ವಾಮಿ ನಿವಾಸಕ್ಕೆ ಇವತ್ತು ಗಣ್ಯರ ದಂಡೆ ಹೋಗ್ತಾ ಇದೆ. ಇನ್ನು ಅವರ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ, ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಮಾಧಾನ ಮಾಡೋದಕ್ಕೆ ಅಂತ ಹೇಳಿ ಭಾರಿ ಪೈಪೋಟಿಗಳು ಆಗ್ತಾ ಇದೆ. ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ವಿಜಯೇಂದ್ರ ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ. ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ಮಧ್ಯಾಹ್ನ 12:30ಕ್ಕೆ ಗೃಹ ಸಚಿವ